ಸ್ನೇಹಿತರೆ, ರೇಷನ್ ಕಾರ್ಡ್ ಬಳಕೆದಾರರು ಇ ಕೆವೈಸಿ ಕಂಪಲ್ಸರಿ ಮಾಡಿಸಬೇಕಾ? ಇ ಕೆವೈಸಿ ಎಲ್ಲಿ ಮಾಡಿಸುವುದು? ಎಲ್ಲ ಸದಸ್ಯರು ಮಾಡಿಸಬೇಕಾ ಅಥವಾ ಹೆಡ್ ಆಫ್ ದಿ ಫ್ಯಾಮಿಲಿ ಮಾತ್ರ ಇ ಕೆವೈಸಿ ಮಾಡಿಸಿದ್ರೆ ಸಾಕಾ? ಮೊಬೈಲ್ ಅಪ್ಲಿಕೇಶನ್ಸ್ ಮುಖಾಂತರ ಇ ಕೆವೈಸಿ ಮಾಡಿಸಬಹುದಾ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ನಿಮ್ಗೆ ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಪ್ರತಿಯೊಬ್ಬರು ಈಗಲೇ ಪಟ್ಟಂತ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ನೋಡಿ, ರೇಷನ್ ಕಾರ್ಡ್ ಬಳಕೆದಾರರಿಗೆ ಸರ್ಕಾರ ಈಗ ಒಂದು ಹೊಸ ರೂಲ್ ಅನ್ನ ತಂದಿದೆ, ಇ ಕೆವೈಸಿಯನ್ನ ಮಾಡಿಸಬೇಕು ಅಂತ ಹೇಳಿ. ಸೊ ಈ ತಿಂಗಳಲ್ಲಿ ನೀವೇನಾದ್ರೂ ನಿಮ್ಮ ರೇಷನ್ ಡಿಪೋಗಳಿಗೆ ಹೋಗಿ ಅಕ್ಕಿಯನ್ನ ಪಡ್ಕೊಂಡು ನಿಮ್ಗೆ ಅವ್ರು ಹೇಳಿರ್ತಾರೆ, ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇ ಕೆವೈಸಿಯನ್ನ ಮಾಡಿಸಬೇಕು ಅಂತ ಹೇಳಿ. ಸೊ ಮೊದಲಿಗೆ ಇ ಕೆವೈಸಿ ಕಂಪಲ್ಸರಿ ಮಾಡಿಸಬೇಕಾ ಅನ್ನೋದ್ರ ಬಗ್ಗೆ ನೋಡೋಣ. ಹೌದು, ರೇಷನ್ ಕಾರ್ಡ್ಗೆ ಇ ಕೆವೈಸಿ ಕಂಪಲ್ಸರಿ ಆಗಿ ಮಾಡಿಸಬೇಕಾಗುತ್ತೆ. ರೇಷನ್ ಕಾರ್ಡ್ ನಲ್ಲಿರುವ ಎಲ್ಲ ಸದಸ್ಯರು ಮಾಡಿಸಬೇಕಾ ಅಥವಾ ರೇಷನ್ ಕಾರ್ಡ್ ನಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ಇರ್ತಾರೋ ಅವರು ಇ ಕೆವೈಸಿಯನ್ನ ಮಾಡಿಸಬೇಕಾ ಅಂತ ನೀವು ಕೇಳೋದಾದ್ರೆ ನೋಡಿ, ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಎಲ್ಲಾ ಸದಸ್ಯರ ಇ ಕೆವೈಸಿ ಆದ್ರೆ ಕಂಪಲ್ಸರಿ ಮಾಡಿಸಿರ್ಬೇಕಾಗುತ್ತೆ. ಕೇವಲ ಹೆಡ್ ಆಫ್ ದಿ ಫ್ಯಾಮಿಲಿ ಮಾತ್ರ ಒಂದು ಇ ಕೆವೈಸಿಯನ್ನ ಮಾಡಿಸಿದ್ರೆ ಸಾಕು ಅಂತ ಹೇಳಿ ಯಾರು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಒಂದು ಇ ಕೆವೈಸಿಯನ್ನ ಮಾಡಿಸಬೇಕು. ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಸದಸ್ಯರು ಇರ್ತಾರೋ ಅಷ್ಟು ಸದಸ್ಯರು ಒಂದು ಇ ಕೆವೈಸಿಯನ್ನ ಕಂಪಲ್ಸರಿ ಮಾಡಿಸಬೇಕಾಗುತ್ತೆ. ಸೊ ಇ ಕೆವೈಸಿ ಮಾಡಿಸುವುದಕ್ಕೆ ಬೇಕಾಗಿರುವ ದಾಖಲಾತಿಗಳೇನು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಯಾರ ಒಂದು ಇ ಕೆವೈಸಿ ಆಗಬೇಕು ಆ ಒಂದು ಕ್ಯಾಂಡಿಡೇಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಜೊತೆಗೆ ರೇಷನ್ ಕಾರ್ಡ್ ಅನ್ನ ತಗೊಂಡು ಹೋಗ್ಬೇಕು. ಅಂಡ್ ನೆಕ್ಸ್ಟ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅನ್ನ ಕೊಟ್ರೆ ನಿಮ್ಮ ಒಂದು ಇ ಕೆವೈಸಿಯನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಸೊ ಇ ಕೆವೈಸಿಯನ್ನ ಮೊಬೈಲ್ ಅಪ್ಲಿಕೇಶನ್ಸ್ ಮುಖಾಂತರನೇ ಮಾಡ್ಕೋಬಹುದಾ ಅಂತ ಹೇಳಿಕೆ ನೀವು ಕೇಳೋದಾದ್ರೆ ನೋಡಿ, ರೇಷನ್ ಕಾರ್ಡ್ಗೆ ಇ ಕೆವೈಸಿಯನ್ನ ಮೊದಲಿಗೆ ಮೊಬೈಲ್ ಅಪ್ಲಿಕೇಶನ್ಸ್ ಮುಖಾಂತರ ಮಾಡಬಹುದು ಅಂತ ಹೇಳಿದ್ರು. ಮೇರಾ ಕೆವೈಸಿ ಅಂತ ಒಂದು ಅಪ್ಲಿಕೇಶನ್ ಅಂಡ್ ಅದಾದ್ಮೇಲೆ ಆಧಾರ್ ಫೇಸ್ ಐಡಿ ಅಂತ ಬರುತ್ತೆ. ಎರಡು ಅಪ್ಲಿಕೇಶನ್ಸ್ ಮುಖಾಂತರ ನಿಮ್ಮ ಒಂದು ಇ ಕೆವೈಸಿಯನ್ನ ಮೊದಲಿಗೆ ಮಾಡ್ಕೋಬಹುದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ರು. ಬಟ್ ಇದೀಗ ಸದ್ಯಕ್ಕೆ ಒಂದು ಮೊಬೈಲ್ ಅಪ್ಲಿಕೇಶನ್ಸ್ ಅಲ್ಲಿ ಆ ಒಂದು ಅಪ್ಲಿಕೇಶನ್ಸ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ. ಹಾಗಾಗಿ ಮೊಬೈಲ್ ಅಪ್ಲಿಕೇಶನ್ಸ್ ಅಲ್ಲಿ ಇ ಕೆವೈಸಿ ಮಾಡುವಂತದ್ದು ಸ್ವಲ್ಪ ಕಷ್ಟನೇ. ಆ ಒಂದು ಅಪ್ಲಿಕೇಶನ್ಸ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ. ಸೊ ಹಾಗಿದ್ರೆ ನಾವು ಈ ಒಂದು ರೇಷನ್ ಕಾರ್ಡ್ಗೆ ಇ ಕೆವೈಸಿಯನ್ನ ಎಲ್ಲಿ ಮಾಡಿಸಬೇಕು ಅಂತ ನೀವು ಕೇಳೋದಾದ್ರೆ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಇ ಕೆವೈಸಿಯನ್ನ ಮಾಡಿಸಬೇಕಾಗುತ್ತೆ. ಕಂಪಲ್ಸರಿ ಮಾಡಿಸಬೇಕಾ ಅಂತ ಅಂದ್ರೆ ಹೌದು, ಕಂಪಲ್ಸರಿಯಾಗಿ ಮಾಡಿಸಲೇಬೇಕಾಗುತ್ತೆ. ಮುಂದೆ ನಿಮ್ಗೆ ಸರ್ಕಾರದ ಯೋಜನೆಗಳು ಸಿಗಬೇಕು, ಸರ್ಕಾರದ ಯಾವುದೇ ಯೋಜನೆಗಳ ಲಾಭ ಸಿಗಬೇಕು ಅಂತ ಅಂದ್ರೆ ರೇಷನ್ ಕಾರ್ಡ್ ಇ ಕೆವೈಸಿಯನ್ನ ಮಾಡಿಸಬೇಕಾಗುತ್ತೆ. ಸೊ ಏನಕ್ಕೆ ಸರ್ಕಾರ ಈ ಒಂದು ರೇಷನ್ ಕಾರ್ಡ್ ಇ ಕೆವೈಸಿ ಒಂದು ಸ್ಟೆಪ್ ಅನ್ನ ತಂದಿದ್ದಾರೆ ಅಂತ ಅಂದ್ರೆ ಸಿಂಪಲ್ ಏನಿಲ್ಲ, ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಸದಸ್ಯರು ಎಲ್ಲರೂ ಆಕ್ಟಿವ್ ಅಲ್ಲಿ ಇದಾರ ಏನು ಅಂತ ಹೇಳಿ ಜಸ್ಟ್ ಒಂದು ಕ್ರಾಸ್ ಚೆಕ್ ಮಾಡೋದಕ್ಕೆ, ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಕರೆಕ್ಟ್ ಆಗಿ ಲಿಂಕ್ ಮಾಡೋದಕ್ಕೆ, ಜೊತೆಗೆ ಮೊಬೈಲ್ ನಂಬರ್ ಎಲ್ಲಾನು ಸಹ ಕರೆಕ್ಟ್ ಆಗಿ ಲಿಂಕ್ ಆಗಿದೆಯಾ ಇಲ್ವಾ ಎಲ್ಲಾನು ಅಪ್ಡೇಟ್ ಮಾಡಿಸೋದಕ್ಕೆ ಈ ಒಂದು ಇ ಕೆವೈಸಿಯನ್ನ ಮಾಡಿಸಬೇಕಾಗುತ್ತೆ. ಸೊ ಫಸ್ಟ್ ಎಲ್ಲ ಏನ್ ಮಾಡ್ತಿದ್ರು, ರೇಷನ್ ಕಾರ್ಡ್ ಬಳಕೆದಾರರು ಹೋಗಿ ಒಂದು ನ್ಯಾಯಬೆಲೆ ಅಂಗಡಿಗಳಿಗೆ ಒಂದು 4 ವರ್ಷದ ಹಿಂದೆ 5 ವರ್ಷದ ಹಿಂದೆ ತಂಬು ಬರ್ತಿಲ್ಲ ಅಂತ ಹೇಳಿ ಒಂದು ಇ ಕೆವೈಸಿಯನ್ನ ಮಾಡಿಸಿ ಬರ್ತಾ ಇದ್ರು. ಬಟ್ ಇದೀಗ ಸರ್ಕಾರನೇ ಕಂಪಲ್ಸರಿ ಮಾಡಿಸಿರುವಂತದ್ದು ರೇಷನ್ ಕಾರ್ಡ್ ಬಳಕೆದಾರರು ಪ್ರತಿಯೊಬ್ಬರು ಸಹ ಒಂದು ರೇಷನ್ ಕಾರ್ಡ್ಗೆ ಇ ಕೆವೈಸಿಯನ್ನ ಮಾಡಿಸಬೇಕಾಗುತ್ತೆ. ಸೊ ಇದಕ್ಕಿರುವಂತಹ ಲಾಸ್ಟ್ ಡೇಟ್ ಏನು ಅಂತ ನೀವು ಕೇಳೋದಾದ್ರೆ ಸದ್ಯಕ್ಕೆ ಸರ್ಕಾರ ಯಾವುದೇ ತರದ ಡೆಡ್ ಲೈನ್ ಅನ್ನ ಕೊಟ್ಟಿಲ್ಲ. ಇದೇ ಒಂದು ದಿನಾಂಕಕ್ಕೆ ಒಂದು ರೇಷನ್ ಕಾರ್ಡ್ ಇ ಕೆವೈಸಿಯನ್ನ ಮಾಡಿಸಬೇಕು ಅಂತ ಹೇಳಿ. ಸೊ ಹಾಗಾಗಿ ನೀವು ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಮಾಡಿಸ್ಕೊಳ್ಳುವಂತದ್ದು ಬಹಳ ಒಳ್ಳೆಯದು. ಯಾಕಂತ ಅಂದ್ರೆ ಈ ರೇಷನ್ ಕಾರ್ಡ್ ಇ ಕೆವೈಸಿ ಪ್ರೊಸೀಜರ್ ಏನಿದೆ ಇದು ವಿಡಿಯೋ ಮುಖಾಂತರ ಮಾಡುವಂತದ್ದು, ಫೇಸ್ ವಿಡಿಯೋ ಮುಖಾಂತರ ಮಾಡುವಂತದ್ದು, ಜೊತೆಗೆ ಮೊಬೈಲ್ ನಂಬರ್ಗೆ OTPs ಎಲ್ಲ ಬರುತ್ತೆ. ಇದನ್ನ ನೀವು ಮಾಡಿಸ್ಕೊಂಡ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನುವಂಥದ್ದು ಸೇಫ್ ಆಗಿ ಇರುತ್ತೆ. ಮನೆಯ ಎಲ್ಲಾ ಸದಸ್ಯರು ಹೋಗಿ ಒಂದು ರೇಷನ್ ಕಾರ್ಡ್ಗೆ ಇ ಕೆವೈಸಿಯನ್ನ ಮಾಡಿಸಬೇಕಾಗುತ್ತೆ. ಮೊದಲಿಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ತಗೊಂಡು ಹೋಗಿ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಇ ಕೆವೈಸಿ ಪ್ರೊಸೀಜರ್ ಅನ್ನ ಮಾಡ್ಕೊಡಿ ಅಂತ ಹೇಳಿ ಕೇಳಿ. ಅವ್ರು ಹೇಳ್ತಾರೆ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ನಿಮ್ಮ ಮನೆಯ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಜನ ಇರ್ತಾರೋ ಆ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಸದಸ್ಯರಿಗೆ ಯಾರ್ಯಾರಿಗೆ ಇ ಕೆವೈಸಿ ನೀಡಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆ ಒಂದು ಸದಸ್ಯರೆಲ್ಲ ಹೋಗಿ ನಿಮ್ಮ ಒಂದು ಇ ಕೆವೈಸಿಯನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಇದು ಕಂಪಲ್ಸರಿ ಆಗಿರೋದ್ರಿಂದ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಇ ಕೆವೈಸಿಯನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂಡ್ ಒಂದು ನೆನಪಿರ್ಲಿ, ಇದು ಕೇವಲ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಮಾತ್ರ ಕಟ್ ಆಗುತ್ತೆ. ರೇಷನ್ ಕಾರ್ಡ್ ಏನಾದ್ರೂ ಕೆವೈಸಿ ಕರೆಕ್ಟ್ ಆಗಿ ಇಲ್ಲ ಅಂತ ಅಂದ್ರೆ ಯಾರು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸರ್ಕಾರದ ಯಾವುದೇ ಯೋಜನೆಯ ಲಾಭ ಪಡ್ಕೋಬೇಕು ಅಂತ ಅಂದ್ರೆ ಅದು ಕೇಂದ್ರ ಸರ್ಕಾರದ್ದಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಆಗಿರ್ಬೋದು, ನಿಮ್ಗೀಗ ಎಲ್ಲಾ ಯೋಜನೆಗಳು ಪಡ್ಕೊಳ್ಳೋದಕ್ಕೆ ಸೊ ಮೊದಲಿಗೆ ಆಧಾರ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟು ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹೋಗಿ ಇ ಕೆವೈಸಿ ಮಾಡಿಸೋದ್ರಿಂದ ನಿಮ್ಗೂ ಸಹ ಒಂದು ಯೋಜನೆಗಳ ಲಾಭ ಪಡ್ಕೊಳ್ಳೋದಕ್ಕೆ ಯಾವುದೇ ತರದ ತೊಂದರೆ ಇರೋದಿಲ್ಲ. ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಓಕೆನಾ? ಸೊ ನಿಮ್ದು BPL ರೇಷನ್ ಕಾರ್ಡ್ ಆಗ್ಲಿ APL ರೇಷನ್
ರೇಷನ್ ಕಾರ್ಡ್ ಆಗಲಿ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಆಗಲಿ ನಿಮ್ಮ ಒಂದು ರೇಷನ್ ಕಾರ್ಡ್ KYC ಅನ್ನ ಆದಷ್ಟು ಬೇಗ ಕಂಪ್ಲೀಟ್ ಆದ್ರೆ ಮಾಡ್ಕೊಳ್ಳಿ. ನಿಮ್ಮ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಪ್ರತಿಯೊಬ್ಬ ರೇಷನ್ ಕಾರ್ಡ್ ಸದಸ್ಯರನ್ನು ಸಹ ಮಾಡಿಸಬೇಕಾಗುತ್ತೆ. ಕೇವಲ ಹೆಡ್ ಆಫ್ ದಿ ಫ್ಯಾಮಿಲಿ ಮಾತ್ರ ಅಲ್ಲ. ಇದು ಸದ್ಯಕ್ಕೆ ಯಾವುದೇ ತರಹದ ಇದೇ ದಿನಾಂಕದ ಒಳಗಡೆ ಮಾಡಿಸಬೇಕು ಅಂತ ಹೇಳಿ ಡೆಡ್ ಲೈನ್ ಅನ್ನ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಕೊಡ್ತಾರೆ, ಅವಾಗ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು ರೇಷನ್ ಕಾರ್ಡ್ ಕುರಿತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.